ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲಿಂದಾನೇ ನಮ್ಮ ಹೋರಾಟ, ಅನ್ಯಾಯದ ವಿರುದ್ಧ ಹೋರಾಟ. ಇನ್ಮೇಲೆ ಇದೇ ನಮ್ಮ ಮನೆ. ದತ್ತ ಮಹಾರಾಜರೇ, ಇದನ್ನ ಯಾರಾದ್ರೂ ಮನೆ ಅಂತಾರ? ಯಾಕಾಗ್ಬಾರ್ದು? ನಾವು ಒಳ್ಳೆ ಮನ್ಸಿಂದ ಮರದ ನೆರಳಲ್ಲಿ ಮಲ್ಕೊಂಡ್ರು ಅದು ನಮ್ಮ ಮನೆ ಅಂತಾನೆ ಅನ್ಸುತ್ತೆ. ಆಗ್ಬೋದು. ಅಲ್ಲ, ಈ ಮರದ ಕೆಳಗಡೆ ಮಲ್ಕೊಳ್ಳೋರ್ಗೆ ಗಾಳಿ ಚಳಿ ತಟ್ಟೋದಿಲ್ವಾ? ಸಮಯ ಸಂದರ್ಭ ಅಂತ ಬಂದಾಗ ಮಳೆ ಗಾಳಿನ ಮೀರಿ ಬದುಕಬೇಕಾಗತ್ತೆ. ತಾತ, ನಮ್ಮ ಅಪ್ಪನ ಮನೆಗೆ ಹೋಗೋಣ ಅಂದಾಗ ನೀವು ಬೇಡ ಅಂದ್ರಿ. ನಿಮ್ಮ ಸ್ವಾಭಿಮಾನ ನಮಗೆ ಗೊತ್ತು. ನೀವೆಲ್ಲಿ ಉಳ್ಕೊಳಕ್ ಹೇಳ್ತಿರೋ ನಾವಲ್ಲಿ ಉಳ್ಕೊಳ್ತೀವಿ. ಉಳಿಯೋಕೆ ಒಂದ್ ನೆಲೆ ಅಂತ ಸಿಕ್ಕಿದ್ಯಲ್ಲ, ಅಷ್ಟು ಸಾಕು. ತಾತ, ಆದ್ರೂ ನೀವು ಇದನ್ನೆಲ್ಲ ಯಾವಾಗ ಅರೇಂಜ್ ಮಾಡಿದ್ರಿ? ನಾನು ನಿಮ್ಮ ತಾತ ಕಣೋ. ನನ್ನ ಮೊಮ್ಮಕ್ಕಳನ್ನ ಬೀದಿನಲ್ಲಿ ಉಳ್ಕೊಳ್ಳೋಕೆ ಬಿಟ್ಬಿಡ್ತೀನ? ನಿಮಗೆಲ್ಲ ಒಂದು ನೆಲೆ ಒದಗಿಸೋದು ಈ ದತ್ತನ ಕರ್ತವ್ಯ ಕಣೋ. ನೀವು ಈ ವಯಸ್ಸಲ್ಲಿ ನಮ್ಮ ಮೇಲಿಟ್ಟಿರೋ ಕಾಳಜಿಗೆ ನನಗೆ ಮಾತೇ ಬರ್ತಿಲ್ಲ ತಾತ. ಹಾಗೆ ನೋಡೋದಾದ್ರೆ ಈ ಜವಾಬ್ದಾರಿಗಳನ್ನೆಲ್ಲ ನಾನು ತಗೋಬೇಕಿತ್ತು. ಆದರೆ ನನ್ನಿಂದ ಏನೂ ಆಗಲಿಲ್ಲ. ನನ್ನ ಬಗ್ಗೆ ನನಗೆ ನಾಚಿಕೆ ಆಗ್ತಾ ಇದೆ. ಯಾಕೆ ಹಾಗೆ ಅನ್ಕೋತೀಯ? ನೋಡು, ಇದೆಲ್ಲ ದೇವರ ಪರೀಕ್ಷೆ ಕಣೋ. ಈಗ ಇದ್ದಕ್ಕಿದ್ದ ಹಾಗೆ ನಮ್ಮ ಕಣ್ಣು ಎದುರಿನಲ್ಲೇ ಯುದ್ಧ ಶುರುವಾಯಿತು ಅಂತ ಅನ್ಕೋ. ಹಾಗೇನು ಮಾಡ್ತೀಯ? ಗಟ್ಟಿಯಾಗಿ ಎದುರಿಸ್ತೀಯ. ನೋಡು, ಜೀವನ ಅಂತಂದಮೇಲೆ ಈ ಥರದ ಚಾಲೆಂಜಸ್ ಎಲ್ಲ ಇರಲೇಬೇಕು. ಚಾಲೆಂಜಸ್ ಇದ್ದಾಗಲೇ ಜೀವನ ಚೆನ್ನಾಗಿರೋದು. ಎಂಥ ಒಳ್ಳೆ ಮನಸ್ಸು ಈ ವಯಸ್ಸಿನಲ್ಲೂ. ಬಾಬಾ. ಆದರೂ ಇಲ್ಲಿ ಟೆಂಟ್ ಹಾಕ್ಸೋದ್ರ ಬದಲು ಇಷ್ಟು ದೊಡ್ಡ ಸಿಟಿನಲ್ಲಿ ಬಾಡಿಗೆಗೆ ಅಂತ ಒಂದು ಚಿಕ್ಕ ಮನೆ ಹುಡ್ಕೋಬೋದಾಗಿತ್ತಲ್ವಾ? ಇಲ್ಲ ಜುಗ್ಗ, ನಾನು ಬೇರೆ ಕಡೆ ಮನೆ ಮಾಡೋದಿಲ್ಲ. ನಾನು ಕಳ್ಕೊಂಡಿರೋ ಮನೆ ನನ್ನ ಕಣ್ಣು ಮುಂದೆನೇ ಇರಬೇಕು. ಆ ಕಳ್ಕೊಂಡಿರೋದನ್ನು ಮತ್ತೆ ಪಡಿತೀನಿ ಅಂತನೋ ಛಲ ನನ್ನಲ್ಲಿರಬೇಕು. ತಮಗೆ ಇಲ್ಲಿರೋದಕ್ಕೆ ಕಷ್ಟ ಆಯಿತು ಅಂತಂದರೆ ತಾವು ಬೇರೆ ಕಡೆ ಹೋಗ್ಬೋದಪ್ಪ. ಹೊರಡೋದ? ನಾನು ನಿಮ್ಮನ್ನೆಲ್ಲ ಬಿಟ್ಟು ಸಾಧ್ಯನೇ ಇಲ್ಲ. ಕಷ್ಟನೋ ಸುಖನೋ ಇಲ್ಲೇ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದ್ಬಿಡ್ತೀನಿ ಬಿಡಿ. ಹೌದು ತಾತ, ನಾವಿಲ್ಲೇ ಇದ್ರೆ ಕಡೆ ಪಕ್ಷ ನಮ್ಮ ಮನೆ ನಮ್ಮ ಕಣ್ಣೆದ್ರಿಗೆ ಇರ್ತಾನೋ ಸಮಾಧಾನನಾದ್ರೂ ಇರುತ್ತೆ. ಏ ದಂಡ್ಪಿಂಡ, ನೊಂದ್ಕೋಬೇಡ ಕಣು. ಹೀಗೆ ನೊಂದ್ಕೊಳ್ಳೋದಕ್ಕಿಂತ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋದು ಬಹಳ ಮುಖ್ಯ. ಧೈರ್ಯವಾಗಿರೋ. ಅವಳು ಯಾಕೆ ನನ್ನನ್ನು ಇಷ್ಟೊಂದು ಹೆದರಿಸ್ತಿದ್ದಾಳೆ? ಅವಳಿಂದ ತುಳಸಿ ಅಮ್ಮಂಗೆ ಏನು ತಾನೇ ಮಾಡೋಕ್ಕೆ ಸಾಧ್ಯ? ಆದರೂ ಈ ವಿಷಯನ ಮನೇಲಿ ಯಾರಿಗಾದ್ರೂ ಹೇಳ್ಬಿಡ್ಲಾ? ಜ್ಯೂಸ್ ಮಾಡೋಣ ಅಂತ ಹಣ್ಣು ಹೆಚ್ಚಿಟ್ಟು ಮರ್ತೇ ಹೋದೆ. ಬರ್ತಾ ಬರ್ತಾ ಮರು ಜಾಸ್ತಿ ಆಗ್ತಾ ಇದೆ. ಏನಾಯ್ತು? ಬನ್ನಿ. ಕೂತ್ಕೊಳ್ಳಿ ಅಮ್ಮ. ಅಮ್ಮ ಏನಾಯ್ತು? ಯಾಕಂಗೆ ಕೂತ್ಕೊಂಡ್ರಿ? ಅದು ಮಿಕ್ಸಿ ಆನ್ ಮಾಡಿದ್ನಲ್ಲ, ಶಾಕ್ ಹೊಡಿತು. ಶಾಕ್ ಹೊಡಿತಾ? ತಗೊಳ್ಳಿ, ನೀರು ಕುಡೀರಿ.
ಅಮ್ಮ ನಾನು ಈಗಲೇ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಬೇಡ, ನಾವೇ ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ. ನನಗೇನೂ ಆಗಿಲ್ಲ ಪೂರ್ಣಿ, ಸ್ವಲ್ಪ ಸುಸ್ತಾಗ್ತಾ ಇದೆ ಅಷ್ಟೇ. ಒಂಚೂರು ನೀರು ಕೊಡ್ತೀಯಾ? ಏನ್ ಪೂರ್ಣಿ, ತುಳಸಿಗೆ ಶಾಕ್ ಹೊಡಿತಾ? ಇಲ್ಲ, ಈಗ ನಿಜವಾಗ್ಲೂ ಶಾಕ್ ಆಗ್ತಿರೋದು ನಿನ್ಗೆ. ಯಾರು ಇವಳು ಹೇಳದ್ ಹಾಗೆ ಮಾಡ್ತಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಈಗ್ಲಾದ್ರೂ ನನ್ ಮಾತ್ ಕೇಳ್ತ್ಯಾ? ಇದು ಬರೀ ಸ್ಯಾಂಪಲ್ ಅಷ್ಟೇ. ನೀನ್ ನನ್ ಮಾತ್ ಕೇಳಲಿಲ್ಲ ಅಂದ್ರೆ ಇವತ್ತು ಉಳ್ಕೊಂಡಿರೋ ತುಳಸಿ ಜೀವ ಮತ್ತೆ ಉಳಿಯತ್ತೆ ಅಂತ ಅನ್ಕೋಬೇಡ. ಆಗ ಹೋಗೋದು 2 ಪ್ರಾಣ. ನಿನ್ ಮಡ್ಲಕ್ ಬರ್ಬೇಕಾಗಿರೋ ಮಗು ನೇರವಾಗಿ ಸ್ವರ್ಗಕ್ಕೆ ಹೋಗತ್ತೆ. ಪಾಪು ಇವತ್ತು ಆಫೀಸ್ಗೂ ಬಂದಿಲ್ವಂತೆ, ಇಲ್ಲಿಗೂ ಬಂದಿಲ್ಲ. ಏನಾಗಿರ್ಬೋದು? ಯಾವತ್ತೂ ಈ ರೀತಿ ಎಲ್ಲ ಮಾಡಲ್ಲ. ಹುಷಾರಾಗಿರ್ತಾನೆ ತಾನೆ? ಇಷ್ಟೊತ್ತಾದ್ರೂ ನನಗೊಂದು ಕಾಲು ಮಾಡಿಲ್ವಲ್ಲ. ಅಮ್ಮ ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ಅಶಿಶು, ವಿಡಿಯೋ ಕಾಲಾ? ನಾವೇನಾದರೂ ಫೋನ್ ಪಿಕ್ ಮಾಡಿದ್ರೆ ಅಮ್ಮಂಗೆ ನಾವು ಆ ಮನೆ ಬಿಟ್ಟು ಬಂದಿರೋದು ಗೊತ್ತಾಗ್ಬಿಟ್ರೆ ಏನು ಮಾಡೋದು? ಸೋಗ್ಲಾಡಿ, ಫೋನ್ ಪಿಕ್ ಮಾಡದೇ ಇರೋಕ್ಕೂ ಆಗೋದಿಲ್ಲ. ಫೋನ್ ಪಿಕ್ ಮಾಡಲಿಲ್ಲ ಆಗ್ತದೆ, ಅವಳಿಗೆ ಇದ್ದಿದ್ದು ಅನುಮಾನ ಜಾಸ್ತಿ ಆಗುತ್ತೆ. ಹೇಯ್, ಇದೊಂದು ಕೆಲಸ ಮಾಡೋಣ. ಇದು ಯಾವುದು ಕಾಣಿಸ್ದೇ ಇರೋ ಹಾಗೆ ನಾವೆಲ್ಲ ಒಟ್ಟಿಗೆ ಒಂದು ಲೈನಲ್ಲಿ ನಿಂತ್ಕೊಂಡು ಅವ್ರ ಜೊತೆ ಮಾತಾಡೋಣ. ಹಾಂ, ಪಾಪು ಹೇಗಿದ್ಯಾ? ಅರೆ, ಇದೇನಿದು? ಮನೆಯವರೆಲ್ಲ ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ನೀನು ವಿಡಿಯೋ ಕಾಲ್ ಮಾಡ್ತಿದ್ಯಾ ಅಂತ ಹೇಳಿದೆ, ಅದಕ್ಕೆ ನೀನು ನೋಡೋಕ್ಕೆ ಎಲ್ಲರೂ ಹೀಗೆ ಬಂದು ನಿಂತಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.